ಆಚಾರ್ಯ ಮಧ್ವರ ಅನೇಕ ಗ್ರಂಥಗಳಲ್ಲಿ ನಾವು ನಿತ್ಯ ಪಠನ ಮಾಡಲಿಕ್ಕಿರುವ, ಪಠನ ಮಾಡ್ತಾ ಇರುವ ಒಂದು ಗ್ರಂಥ ಅಂದರೆ ದ್ವಾದಶ ಸ್ತೋತ್ರ. ಪ್ರತಿ ದಿವಸ ಒಂದು ಅಧ್ಯಾಯ ಆದರೂ ಅದರ ಪಾರಾಯಣವನ್ನು ನಮ್ಮ ಜೀವನದಲ್ಲಿ ಅಂತ ಇಟ್ಟುಕೊಂಡಿರ್ತೇವೆ. ಅದಕ್ಕೆ ಹೆಸರೇ ದ್ವಾದಶ ಸ್ತೋತ್ರ ಅಂಥೇಳಿ. ಅಂದರೆ 12 ಸ್ತೋತ್ರಗಳ ಒಂದು ಗುಂಪು. ದ್ವಾದಶ ಅಂದರೆ 12, ಆ ಸ್ತೋತ್ರಗಳ ಒಂದು ಗುಂಪು. ಅದರ ಬಗ್ಗೆ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಆಚಾರ್ಯ ಮಧ್ವರು ದಾರಿಯಲ್ಲಿ ಹೋಗ್ತಾ ಇರುವಾಗ ಸುಮ್ಮನೆ ಏನೇನೋ ಹಾಳು ಹರಟೆ ಮಾತಾಡುವುದಕ್ಕಿಂತ ಹಾಗೆ ಹೋಗ್ತಾ ಹೋಗ್ತಾ ಒಂದು ಸಂದರ್ಭದಲ್ಲಿ ವಂದೇ ವಂದ್ಯಂ ಸದಾನಂದಂ ಹೇಳಿಕೊಂಡು ಅಂತಕಾಲೇ ವಿಶೇಷತಃ ಅಜಾದಯ ಅಂತ ಒಂದು ಊರಿನಿಂದ ಹೊರಡುವಾಗ ಒಂದೇ ವಂದ್ಯಂ ಅಂತ ಶುರು ಮಾಡಿದರು. ಮತ್ತೊಂದೂರು ತಲುಪುವ ಹಂತ ಬಂತು. ಆವಾಗ ಯದ್ಗುಣಾನಾಂ ಅಜಾದಯ ಅಂತ ಅಲ್ಲಿಗೆ ಮುಗಿಸಿದರು. ಸರಿ, ಮರು ದಿವಸ ಅಲ್ಲಿ ಒಂದು 3-4 ದಿವಸ ಅದೇ ಊರಲ್ಲೇ ಠಿಕಾಣಿ. ಅಲ್ಲಿದ್ದೆಲ್ಲ ಆಯಿತು ಅಂತ ಮುಂದೆ ಹೋಗುವಾಗ ಇನ್ನೂ ಸ್ವಲ್ಪ ದೂರದ ಪ್ರಯಾಣ ಅಂತಾದರೆ, ಸ್ವಲ್ಪ ದೊಡ್ಡ ಪ್ರಯಾಣ ಅಂತಾದರೆ ಆವಾಗ ಸ್ವಲ್ಪ ಪ್ರೀಣಯಾಮ ವಾಸುದೇವ ಸ್ವಲ್ಪ ಜಾಸ್ತಿ ಇರತಕ್ಕಂಥದ್ದಂತ ಹೀಗೆ ಆವಾಗ ಮಾಡಿಕೊಂಡು ಹೋದರು ಅಂತ ಒಂದು. ಒತ್ತಟ್ಟಿಗೆ ಕೂತು 12 ಸ್ತೋತ್ರವನ್ನು ಏಕಕಾಲದಲ್ಲಿ ಹೇಳಿದರು ಅಂಥೇಳಿ ಮತ್ತೊಂದು. ಅಂತೂ ಅವರೇ ಹೇಳಿದ್ದು ಎನ್ನುವುದರಲ್ಲಿ ಯಾರ್ದು ತಕರಾರಿಲ್ಲ. ಆದ್ದರಿಂದ ಈಗ ಆಚಾರ್ಯ ಮಧ್ವರು ಹೇಳಿರುವ ಆ ದೈನಂದಿನ ಪಠನದಲ್ಲಿ ಇರುವ ಈ ದ್ವಾದಶ ಸ್ತೋತ್ರ, 2 ದಶೆಯಲ್ಲಿ ಪಾರಾಯಣ ಮಾಡಲಿಕ್ಕಿದ್ದ ಸ್ತೋತ್ರವೇ ದ್ವಾದಶ ಸ್ತೋತ್ರ ಅಂತ. ಯಾವ ದಶ? ಹಗಲಿನ ದಶಾನೂ ಆಗ್ಬೋದು, ರಾತ್ರಿ ದಶಾನೂ ಆಗ್ಬೋದು. ಸಾಮಾನ್ಯವಾಗಿ ವಾಯುಸ್ತುತಿಯ ಪಾರಾಯಣ ಅಂತಂದರೆ ನಾವು ಬೆಳಗ್ಗಿನೊಳಗೆ ಮಾತ್ರ ಮಾಡಿ ಮುಗಿಸುವರು. ಮಧ್ಯಾಹ್ನ ಮೇಲೆ ಕೆಲವರು ಮಧ್ಯಾಹ್ನ ಮೇಲೆ ಮಾಡಬಾರ್ದು ಅಂತಲೇ ಊಟ ಮಾಡುವವರು ಇರ್ತಾರೆ. ಅದು ಊಟ ಮಾಡಿಲ್ಲ ಅಂದರೆ ಮಧ್ಯಾಹ್ನ ಮೇಲೂ ಮಾಡಬೇಕಾಗುತ್ತೆ ಅಂಥೇಳಿ ಅದಕ್ಕೆ ಊಟ ಮಾಡಿಬಿಟ್ರೆ ಊಟ ಆದಮೇಲೆ ಪಾರಾಯಣ ಮಾಡಬಾರ್ದು ಅಂತ ಹೇಳಿಕೊಂಡು. ಹಾಗಾದರೆ ಕೆಲವುದಕ್ಕೆಲ್ಲ ಒಂದೇ ದಶಾದಲ್ಲಿ ಪಾರಾಯಣ ಮಾಡತಕ್ಕಂಥದ್ದು. ಇದು ಹಾಗಲ್ಲ, ಯಾವ ದಶೆಯೂ ಆಗ್ಬೋದು. ಶುಕ್ರ ದಶೆ ಬಂದಾಗಲೂ ಪಾರಾಯಣ ಮಾಡಬಹುದು, ಶನಿ ದಶೆ ಇರುವಾಗಲೂ ಪಾರಾಯಣ ಮಾಡ್ಬೋದು. ಸಾಮಾನ್ಯವಾಗಿ ನಾವು ಶನಿ ದಶೆ ಇರುವಾಗ ಪಾರಾಯಣ ಮಾಡುವುದು ಅಂತ ಉಂಟು. ಅದಕ್ಕಂದರು ಆಚಾರ್ಯ ಮಧ್ವರು, ಶನಿ ದಶೆ ಇರುವಾಗ ಮಾತ್ರ ಪಾರಾಯಣ ಅಂತ ಇಟ್ಟುಕೊಳ್ಬೇಡ, ಶುಕ್ರ ದಶೆ ಇರುವಾಗಲೂ ಪಾರಾಯಣ. ಸಾಮಾನ್ಯವಾಗಿ ಶುಕ್ರ ದಶೆ ಬಂತು ಅಂತಂದರೆ ಸಂಪತ್ತು ಅಂತ ಅರ್ಥ, ಶುಕ್ರಾಚಾರ್ಯರ ದಶೆ ಅಂತ ಅರ್ಥ. ಶುಕ್ರಾಚಾರ್ಯರು ದೈತ್ಯರ ದೈತ್ಯರಿಗೆ ಗುರುವಾಗಿದ್ದವರು. ದೇವತೆಗಳು ಎಂದೂ ಕೂಡ ದೈತ್ಯರ ಸಿಂಹಾಸನವನ್ನು ಆಕ್ರಮಣ ಮಾಡಿ ಅವರ ಸಂಪತ್ತನ್ನು ಹಿಡ್ಕೊಂಡು ಬಂದದ್ದು, ಲೂಟಿ ಮಾಡಿದ್ದು ಅಂತಿಲ್ಲ. ಭಾರತೀಯರು ಎಂದೂ ಕೂಡ ಪರದೇಶಕ್ಕೆ ಹೋಗಿ ಆಕ್ರಮಣ ಮಾಡಿ ಅವರ ಸಂಪತ್ತನ್ನು ಲೂಟಿ ಮಾಡಿದ್ದು ಅಂತಿಲ್ಲ. ಪರಕೀಯರು ನಮ್ಮ ಮೇಲೆ ಆಕ್ರಮಣ ಮಾಡಿ, ಆದ್ದರಿಂದ ಪರಕೀಯರು ದೈತ್ಯರು ಅಂತ ಅರ್ಥ. ನಮ್ಮ ಮೇಲೆ ಆಕ್ರಮಣ ಮಾಡಿ ನಮ್ಮ ಸಂಪತ್ತನ್ನೆಲ್ಲ ಲೂಟಿ ಮಾಡಿಕೊಂಡು ಹೋದದ್ದು ಅಂತುಂಟು. ಅದೇ ರೀತಿಯಲ್ಲಿ ದೈತ್ಯರು ದೇವತೆಗಳ ಸಿಂಹಾಸನ ಆಕ್ರಮಣ ಮಾಡಿ ಸಂಪತ್ತನ್ನು ಲೂಟಿ ಮಾಡಿದರು. ದೇವತೆಗಳು ಮಾತ್ರ ದೈತ್ಯರ ಸಂಪತ್ತನ್ನು ಆಕ್ರಮಣ ಮಾಡಿದ್ದು ಅಂತಿಲ್ಲ. ಆದ್ದರಿಂದ ಶುಕ್ರಾಚಾರ್ಯರ ಕೈಯಲ್ಲಿ ಆ ಸಂಪತ್ತು ಅಷ್ಟು ಭದ್ರವಾಗಿತ್ತು. ಆದ್ದರಿಂದ ಶುಕ್ರ ದಶೆ ಅಂತಂದರೆ ಸಂಪತ್ತಿನ ದಶೆ ಅಂತ ಹಿರಿಯರು ಹೇಳಿದ್ದುಂಟು. ಇಂತಹ ಶುಕ್ರ ದಶೆಯಲ್ಲಿಯೂ ಕೂಡ ದೇವರನ್ನು ಮರೆಯಬಾರದು ಅಂತ ಆಚಾರ್ಯ ಮಧ್ವರು 2 ದಶೆಯಲ್ಲಿ ಇದನ್ನು ಪಾರಾಯಣ ಮಾಡಬೇಕು. ಪುರುಷ ದಶೆ ಆಗಲಿ, ಸ್ತ್ರೀ ದಶ ಆಗಲಿ, ಗಂಡಾಗಲಿ ಅವ ಹೆಣ್ಣಾಗಲಿ, ಆಚಾರ್ಯ ಮಧ್ವರು ಸುಲಭ ಸಂಸ್ಕೃತದಲ್ಲಿ ಇದನ್ನು ರಚನೆ ಮಾಡಿದ್ದಾರೆ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಅಂತ ಹೇಳಿಕೊಂಡು ತುಂಬ ಸುಲಭವಾಗಿ ನಮ್ಮ ಹಂತಕ್ಕೆ ಇಳಿದ್ರು ಆಚಾರ್ಯ ಮಧ್ವರು.
ನಮ್ಮನ್ನು ಬಾ ಸ್ವಲ್ಪ ಎತ್ತರಕ್ಕೆ ಅಂತಂದರು, ನಾವು ಬರೋಲ್ಲ ಅಂದ್ವಿ. ಕೊನೆಗೆ ಅವರೇ ಇಳಿದು ನಮಗೆ ಎಟಕುವ ರೀತಿಯಲ್ಲಿ ಈ ದ್ವಾದಶ ಸ್ತೋತ್ರವನ್ನು ಆಚಾರ್ಯ ಮಧ್ವರು ನಿರ್ಮಾಣ ಮಾಡಿದ್ದಾರೆ. ವಿಶೇಷವಾಗಿ ನಾವಿದನ್ನು ಇದಕ್ಕೆ ಇನ್ನೊಂದು ಹೆಸರು ಏನು ಅಂತ, ವಿಷಹರ ಮಂತ್ರ ಅಂತ ಇದಕ್ಕೆ ಇನ್ನೊಂದು ಹೆಸರು ಅಂತ ನಮ್ಗೆ ಗೊತ್ತೇ ಉಂಟು. ಆದ್ದರಿಂದ ಪ್ರತಿ ದಿವಸ ನೈವೇದ್ಯ ಕಾಲದಲ್ಲಿ ದೇವರ ಮುಂದೆ ನೈವೇದ್ಯ ಇನ್ನೇನು ದೇವರಿಗೆ ಅರ್ಪಣೆ ಮಾಡಬೇಕು, ಅದಕ್ಕಿಂತ ಮೊದಲು ಆ ಆಹಾರವನ್ನು ಶುದ್ಧ ಮಾಡಬೇಕು. ಆಹಾರವನ್ನು ಶುದ್ಧ ಮಾಡುವುದು ಹೇಗೆ ಅಂತಂದರೆ, ಆಚಾರ್ಯ ಮಧ್ವರು ಕೊಟ್ಟ ದ್ವಾದಶ ಸ್ತೋತ್ರದ ಒಂದು ಸಾಲನ್ನು ಹೇಳಿದ್ರೂ ಸಾಕು, ಅಷ್ಟೂ ಆಹಾರ ಪದಾರ್ಥಗಳು ಶುದ್ಧ ಆಗ್ತವೆ. ಆ ದೃಷ್ಟಿಯಿಂದ ಶುದ್ಧವಾದ್ದನ್ನು ಅರ್ಪಿಸಿದರೆ ಶುದ್ಧವಾದ್ದನ್ನೇ ಹಿಂತಿರುಗಿ ಕೊಡ್ತಾನೆ. ಕಲುಷಿತವಾದ್ದನ್ನು ಅರ್ಪಿಸಿದರೆ ಅದಕ್ಕೆ ಬಡ್ಡಿ ಸೇರಿಸಿ ಹಿಂದೆ ಕೊಡ್ತಾನೆ. ಅದಕ್ಕೆ ಉದಾಹರಣೆ ಪೂತನ. ಕಲುಷಿತವಾದ್ದನ್ನು ಕೊಟ್ಟಳು, ವಿಷವನ್ನು ಕೊಟ್ಟಳು. ಕೃಷ್ಣ ಏನು ಮಾಡಿದ, ಅದಕ್ಕೆ ಸ್ವಲ್ಪ ಇನ್ನೂ ಸೇರಿಸಿ ಅವಳಿಗೆ ತಿರುಗಿ ಕೊಟ್ಟ. ಆದ್ದರಿಂದ ನಮಗೆ ದೇವರಿಂದ ಯಾವ ರೀತಿದ್ದು ಬೇಕೋ ಅದಕ್ಕೆ ಅನುಗುಣವಾಗಿ ನಾವು ದೇವರಿಗೆ ಕೊಡುವವರು ಆಗಬೇಕು. ಆ ದೃಷ್ಟಿಯಿಂದ ಆಹಾರವನ್ನು ದೇವರಿಗೆ ಕೊಡುವಾಗ ಶುದ್ಧವಾದ ಕಣ್ಣಿನ ದೋಷ ಇರುತ್ತೆ, ಅದರಲ್ಲಿ ಸ್ಪರ್ಶ ದೋಷ ಇರುತ್ತೆ, ಆಘ್ರಾಣನ ದೋಷ ಇರುತ್ತೆ, ಮಾತಿನ ದೋಷ ಇರುತ್ತೆ. ಅಡಿಗೆ ಆಯಿತು, ದೇವರ ಮುಂದೆ ತಂದಿಟ್ಟೆವು. ಅದರಲ್ಲಿ ಏನು ಕಂಡಿತು? ಒಂದು ತಲೆ ಕೂದಲು ಕಂಡಿತು. ಏನು ಮಾಡಬೇಕು? ಸಾಮಾವಾಗ ಹೇಳೋದುಂಟು ಏನು ಅಂತ, ಅಡಿಗೆಯವರು ತಲೆ ಹಾಕಿ ಕೆಲಸ ಮಾಡಿದ್ದಾರೆ. ನಮ್ಮಲ್ಲೊಂದು ಮಾತುಂಟಲ್ಲ, ತಲೆ ಹಾಕಿ ಪೂಜೆ ಮಾಡು, ತಲೆ ಹಾಕಿ ಓದು. ಅದೇ ರೀತಿ ಅಡಿಗೆಯವರು ತಲೆ ಹಾಕಿ ಕೆಲಸ ಮಾಡಿದ್ದಾರೆ. ಇಂತಹ ಆಹಾರವನ್ನು ದೇವರ ಮುಂದೆ ಇಟ್ಟಾಗ ಅದರೊಳಗೆ ಕೈ ಹಾಕಿ ಅದನ್ನು ತೆಗೆದೆವು, ನಮ್ಮ ಉಗುರು ತಾಗಿತು. ತೆಗೀಲಿಲ್ಲ, ತಲೆ ಕೂದಲು ಉಳ್ಕೊಂಡಿತು. ಇಂತಹ ಸಂದರ್ಭದಲ್ಲಿ ತೆಗೆಯುವುದೇ. ಹಾಗಾದರೆ ಸ್ಪರ್ಶ ದೋಷ ಬಂತಲ್ಲ ಅಂತ ಪ್ರಶ್ನೆ ಬಂದರೆ ಅದಕ್ಕಂದ್ರೂ ದ್ವಾದಶ ಸ್ತೋತ್ರದ ಒಂದು ಸಾಲನ್ನು ಹೇಳು, ಆಹಾರ ಶುದ್ಧ ಆಯಿತು. ಅದೇ ಏನು ಇದೇ ರೀತಿ ಆಚಾರ್ಯ ಮಧ್ವರು ಅದರ ಹಿನ್ನೆಲೆ ಹೀಗುಂಟಲ್ಲ. ಮಧ್ವರು ಪಾಠ ಮಾಡ್ತಾ ಇರುವಾಗ ಶಿಷ್ಯರುಗಳೆಲ್ಲ ಕೂತು ಪಾಠ ಕೇಳ್ತಾ ಇದ್ದರು. ಶಿಷ್ಯರು ಪ್ರಶ್ನೆ ಮಾಡಿದರು, ಈಗ ನಾವು ನಿಮ್ಮ ಕಾಲದಲ್ಲೇ ಇದ್ದೇವೆ, ನೀವು ಹೇಳಿದ್ದನ್ನು ಕೇಳಿಸಿಕೊಳ್ತೇವೆ. ಮುಂದೆ ಕಾಲಾಂತರದಲ್ಲಿ ಬರುವ ಶಿಷ್ಯರಿಗೆ ನೀವು ಮಾಡತಕ್ಕಂಥ ಪಾಠ ಪ್ರವಚನ ತಲುಪಿಸುವುದು ಹೇಗೆ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಮಧ್ವರು ಕೊಟ್ಟ ಉತ್ತರ, ಅಲ್ಲೇ ಒಂದು ಎತ್ತು ಕೂತಿತ್ತು. ಈ ಎತ್ತು ಮುಂದೆ ಬರತಕ್ಕಂಥವರನ್ನು ಎತ್ತುತ್ತೆ, ಆದ್ದರಿಂದ ಎತ್ತು ಅಂತ ಹೆಸರದಕ್ಕೆ. ನನ್ನ ಸಿದ್ಧಾಂತವನ್ನು ಕೊಡುವ ಮೂಲಕ ಅವರು ಇಲ್ಲೇ ಮುಳುಗಿಕೊಂಡಿದ್ದವರನ್ನು ಮೇಲೆ ಎತ್ತುತ್ತೆ. ಆದ್ದರಿಂದ ಅದರ ಪರಂಪರೆಯಲ್ಲಿ ಬಂದದ್ದನ್ನೇ ನಾವು ಎತ್ತು ಅಂತ. ಆದ್ದರಿಂದಲೇ ಈಗ ಅದು ನಮ್ಮನ್ನು ಎತ್ತುತ್ತೆ. ಆವಾಗ ಇದ್ದ ಎತ್ತು ತಲೆಗೆ ಆಹಾರ ಕೊಟ್ಟು ಎತ್ತಿತು. ಈಗಿನ ಕಾಲದ ಎತ್ತುಗಳು ಹೊಟ್ಟೆಗೆ ಆಹಾರ ಕೊಟ್ಟು ಎತ್ತುತ್ತವೆ ಅಷ್ಟೇ. ನಾವು ಉಳ್ಳಿಕ್ಕೆ ಇವುಗಳನ್ನು ಉಪಯೋಗಿಸಿಕೊಳ್ಳೋದಲ್ವ, ಇವುಗಳನ್ನೇ ಉತ್ತದೇವೆ, ಬಿತ್ತುತ್ತೇವೆ, ಬೆಳೆ ಬಂತು, ತಿಂದೆವು. ನಾವು ಮುಕ್ಕಾಲು, ಅವುಗಳಿಗೆ ಕಾಲು. ಹಾಗಾದರೆ ಏನಾಯಿತು? ನಮ್ಮನ್ನು ಅವುಗಳು ಚೆನ್ನಾಗಿ ಎತ್ತಿದವು. ಆದ್ದರಿಂದ ಅವುಗಳಿಗೆ ಎತ್ತು ಅಂತ ಹೆಸರು ಆ ಪರಂಪರೆಯಲ್ಲಿ ಬಂದದ್ದಕ್ಕೆ ಬಂತಲ್ಲ. ಮಧ್ವರು ಹೇಳಿದ್ದೇ ತಡ, ಈ ಎತ್ತು ಮುಂದಿನ ಜನಾಂಗವನ್ನು ಎತ್ತುತ್ತದೆ ಅಂತ ಹೇಳಿದ್ದೇ ತಡ. ಶಿಷ್ಯರಿಗೆ ಸಿಟ್ಟು ಬಂತು. ಆಚಾರ್ಯ ಮಧ್ವರು ನಮ್ಮನ್ನು ತೋರಿಸಬೇಕಿತ್ತು, ನೀನು ಉದ್ಧಾರ ಮಾಡ್ತಿ. ಮಧ್ವರಿಗೆ ಗೊತ್ತು, ನೀನು ಇಷ್ಟೇ ಉದ್ಧಾರ ಮಾಡೋದು ಅಂತ ಮಧ್ವರಿಗೆ ಗೊತ್ತು. ಆದ್ದರಿಂದ ಅವರು ಹೇಳಲಿಕ್ಕೆ ಹೋಗಿಲ್ಲ. ಈ ಎತ್ತು ತೆಪ್ಪಗೆ ಉಳ್ಳವರು ಎತ್ತುತ್ತಾರೆ, ಮತ್ತು ಬಡ ಮಾತಾಡ್ತಾರಲ್ಲ, ಅವ್ರು ಏನು ಕೆಲಸನೇ ಆಗೋದಿಲ್ಲ, ಅದು ಮಾತೇ ಮುಗಿದು ಹೋಯಿತು ಅಂತ ಅಂತಾರೆ. ಹಾಗಾದರೆ ಶಾಪ ಕೊಟ್ಟರು ಎತ್ತಿಗೆ. ಎತ್ತು ಸತ್ತಿತು. ಸತ್ತಾಗ ಮಧ್ವರು ಏನು ಮಾಡಿದ್ದಂತೆ, ಒಂದೇ ಒಂದ್ಯಂ ಸದಾನಂದ ಅಂತ ಹೇಳಿ ಆ ಎತ್ತಿನಲ್ಲಿ ಏರಿದ ವಿಷವನ್ನು ತೆಗೆದು ಎತ್ತನ್ನು ಬದುಕಿಸಿದರು ಅಂತ ನಾವು ಇದರ ಬಗ್ಗೆ ಒಂದು ಹಿನ್ನೆಲೆ ನೋಡಿದ್ದುಂಟಲ್ಲ. ಅದೇ ರೀತಿಯಲ್ಲಿ ಆಹಾರವನ್ನು ಸ್ವೀಕಾರ ಮಾಡಿ ನಾವು ಏಳಬೇಕು ಅಂತಾದರೆ ನಾವು ತಿಂದಂಥ ಆಹಾರ ಕೆಳಗೆ ಹೋಗದೆ
ತಲೆಗೆ ನಮ್ಮನ್ನು ಎತ್ತಬೇಕಾದರೆ ಅದು ಎತ್ತರಕ್ಕೆ ಏರಬೇಕು. ಉಂಡ ಆಹಾರ ಎತ್ತರಕ್ಕೆ ಏರಬೇಕು. ಸಾಮಾನ್ಯವಾಗಿ ನಾವು ಉಂಡ ಆಹಾರ ಏನಾಗುತ್ತೆ, ಕೆಳಗೆ ಹೋಗುತ್ತೆ. ಅದು ಕೆಳಗೆ ಹೋಗುತ್ತೆ, ನಮ್ಮನ್ನು ಕೆಳಗೆ ಮಾಡುತ್ತೆ. ಇದೇನಾಗಬೇಕು, ಅದೂ ಮೇಲೆ ಬರಬೇಕು, ನಮ್ಮನ್ನು ಮೇಲೆ ಎತ್ತಬೇಕು. ಹಾಗಾದರೆ ಅದಕ್ಕೆ ಇದ್ದದ್ದು ಹೇಗೆ ಮಲಗಿದ ಆ ಎತ್ತನ್ನು ಮಧ್ವರ ಈ ಸ್ತೋತ್ರ ಎತ್ತಿತೋ ಅದೇ ರೀತಿಯಲ್ಲಿ ಆಹಾರದ ಬಗ್ಗೆ ನಾವು ದ್ವಾದಶ ಸ್ತೋತ್ರದ ಒಂದು ನುಡಿಯನ್ನು ಹೇಳಿ ದೇವರಿಗೊಂದು ತುಳಸಿ ಹಾಕಿದರೆ ಆ ಆಹಾರ ನಮ್ಮನ್ನು ಮೇಲೆ ಎತ್ತುತ್ತೆ. ಆಹಾರ ಶುದ್ಧವು ಸತ್ವಶುದ್ಧಿ ಅಂತ ಹೇಳಿದಂತೆ ನಾವು ಈ ಆಹಾರವನ್ನು ದೇವರ ಮುಂದೆ ಇಟ್ಟಿರತಕ್ಕಂಥ ಅನ್ನವೋ ತೋವೆಯೋ ಪಲ್ಯವೋ ಏನಿಟ್ಟಿರ್ತೇವೆ ಅದನ್ನು ಶುದ್ಧ ಮಾಡಿ ದೇವರಿಗೆ ಕೊಟ್ಟರೆ, ದೇವರಿಗೆ ಉತ್ತಮವಾದ ಆಹಾರವನ್ನು ದೇವರಿಗೆ ಕೊಟ್ಟರೆ ದೇವರು ಏನು ಮಾಡ್ತಾನೆ ಅಂತಂದರೆ ನಮಗೂ ಉತ್ತಮವಾದ ಆಹಾರ ಸಿಗುವಂತೆ ಮಾಡ್ತಾನೆ. ಉತ್ತಮವಾದ ಆಹಾರ ಅಂದರೆ ಊಟ. ಈಗಂತೂ ಕೇಳಬೇಕು, ನಿತ್ಯ ಊಟನೇ ಒಳ್ಳೆಯದೇ. ಯಾಕೆಂದರೆ ಒಂದು ಹೆಜ್ಜೆ ಒಳ್ಳೆಯ ಹೆಜ್ಜೆ ಮುಂದಿಡಬೇಕು ಅಂತಾದರೆ ದೇವರ ಅನುಗ್ರಹ ಬೇಕೇ ಬೇಕು. ಅವ ಪುಕ್ಕಟೆ ಅನುಗ್ರಹ ಮಾಡೋಲ್ಲ, ಪಿತೃಗಳ ಮೂಲಕನೇ ನಮಗೆ ಭಗವಂತ ಅನುಗ್ರಹ ಮಾಡುವುದು. ಆದ್ದರಿಂದ ಅಂದರೂ ತಂದೆ ತಾಯಿಗಳನ್ನು ಎಂದು ಬಿಟ್ಟು ಹಾಕಬೇಡ ಎನ್ನುವ ಸಂದೇಶಕ್ಕೋಸ್ಕರ ಪಿತೃಗಳ ಮೂಲಕನೇ ಭಗವಂತ ನಮಗೆ ನಮ್ಮ ಜನನವನ್ನು ಅರ್ಧನ ಮಾಡುವುದು. ಆದ್ದರಿಂದ ಪಿತ್ರಂತರ್ಗತ ಜನಾರ್ದನ ಅಂತ ನಮ್ಮಲ್ಲಿ ಬಂದದ್ದು.